ಸೊ ಫ್ರೆಂಡ್ಸ್, ನಾನಿವಾಗ ರಿಟರ್ನ್ ಹೋಗ್ತಾ ಇದ್ದೀನಿ. ಸೊ ಇವಾಗ ಕೂಡ ನೋಡ್ಬೋದು ಯಾವ ಥರ ರೋಡ್ ಇದೆ ಅಂತ ಇಲ್ಲಿ. ಸೊ ನಾ ಬರುವಾಗೇನು ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಮೋಟೋ ಬ್ಲಾಗ್, ಅದೆಲ್ಲ ಎರರ್ ಆಗಿದೆ. ಗಾಯ್ಸ್, ಹಾಯ್, ನಾನಿವಾಗ ಬಂದಿದ್ದೀನಿ ಈ ಒಂದು ಪ್ಲೇಸಿಗೆ. ನೋಡ್ಬೋದು ಯಾವ ಥರ ಪ್ಲೇಸ್ ಇದೆ ಅಂತೇಳಿ. ಇಟ್ಸ್ ಆಸಮ್ ಪ್ಲೇಸ್ ಮ್ಯಾನ್. ಒನ್ ಆಫ್ ದಿ ಫಾರೆಸ್ಟ್ ಪ್ಲೇಸ್ ಆ್ಯಂಡ್ ಇದು ಟೂರಿಸಮ್ ಪ್ಲೇಸ್ ನಮ್ಮ ರಾಣೆಬೆನ್ನೂರಿಗೆ. ಸೊ ಎಲ್ಲಿಂದನೋ ಬರ್ತಾರೆ ಇದಕ್ಕೆ ನೋಡೋದಕ್ಕೋಸ್ಕರ. ಸೂಪರ್. ಸೊ ಇವಾಗ ನಾನು ನಿಮಗೆ ಬೈಕ್ನ ಇಟ್ಟಿದ್ದೀನಿ. ಸೊ ಈ ಕಡೆಯಿಂದ ನಿಮಗೆ ಟೈಮ್ ಲ್ಯಾಪ್ಸ್ ನೋಡೋಕ್ಕೆ ಸಿಗುತ್ತೆ. ಸೊ ಆಫ್ಟರ್ ಸಿಗೋಣ ಟೈಮ್ ಲ್ಯಾಪ್ಸ್ ಆದಮೇಲೆ. ಸೊ ಲೆಟ್ಸ್ ಸಿ ಟೈಮ್ ಲ್ಯಾಪ್ಸ್ ಹೇಗಿರುತ್ತೆ ಅಂತೇಳಿ. ಸೊ ವೆಲ್ಕಮ್ ಗಾಯ್ಸ್, ಐ ಹೋಪ್ ಈ ಟೈಮ್ ಲ್ಯಾಪ್ಸು ನಿಮಗೆ ಚೆನ್ನಾಗಿ ಕಾಣಿಸಿದೆ, ಚೆನ್ನಾಗಿ ಇಡಿಸಿದೆ ಅಂತೇಳಿ ನಾನು ಅಂದ್ಕೊತೀನಿ. ಸೊ ಕಂಟಿನ್ಯೂ ಮಾಡೋಣ ಇವಾಗ ವ್ಲಾಗ್ನ. ಸೊ ಫ್ರೆಂಡ್ಸ್, ನಾನಿವಾಗ ರಿಟರ್ನ್ ಹೋಗ್ತಾ ಇದ್ದೀನಿ.
ಸೊ ಇವಾಗ ಕೂಡ ನೋಡ್ಬೋದು ಯಾವ ಥರ ರೋಡ್ ಇದೆ ಅಂತ ಇಲ್ಲಿ. ಸೊ ನಾ ಬರುವಾಗೇನು ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಮೋಟೋ ಬ್ಲಾಗ್, ಅದೆಲ್ಲ ಎರರ್ ಆಗಿದೆ. ಎರರ್ ಅಂದರೆ ವಿಡಿಯೋ ಚೆನ್ನಾಗಿ ಬಂದಿದ್ದೆ ಬಟ್ ಆಡಿಯೋ ಅಷ್ಟೊಂದು ಸರಿಯಾಗಿ ಬಂದಿಲ್ಲ. ನೋಡೋಣ ಅದಕ್ಕೇನಾದರೂ ಅಂದರೆ ಏನಾದರೂ ಒಂದು ಐಡಿಯಾ ಸಿಗುತ್ತೆ ಅಂದರೆ ಆ ಐಡಿಯಾನ ಅದರಲ್ಲಿ ಅಪ್ಲೈ ಮಾಡೋಣ. ಸೊ ಐ ಆಮ್ ಗೋಯಿಂಗ್ ಬ್ಯಾಕ್, ಯಾಕಂದರೆ ತುಂಬ ಹೊತ್ತಾಯಿತು ಬಂದು. ಲುಕ್ ಎಟ್ ದಿ ಸೀನ್, ಇಟ್ಸ್ ಆಸಮ್ ಮ್ಯಾನ್, ರಿಯಲಿ ಸೂಪರಾಗಿದೆ ರೋಡ್ ಎಲ್ಲ. ಇಲ್ಲಿ ರೋಡ್ ಆಯಿತು, ವೆದರ್ ಆಯಿತು, ನೋಡೋಕ್ಕೆ ಕೂಡ ಚೆನ್ನಾಗಿದೆ. ಎಲ್ಲ ಕಡೆಯಿಂದನೂ ಗ್ರೀನ್ರಿ ಇದೆ, ಅದಕ್ಕೋಸ್ಕರ ಸ್ವಲ್ಪ ತಂಪು ಜಾಸ್ತಿ ಇಲ್ಲಿ. ಸೊ ನಾನಿವಾಗ ರಿಟರ್ನ್ ಹೋಗ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ NK ನಾಯಕ್ ಫಿಲಮ್. ನಿಮ್ಮ ಪ್ರೀತಿನ ನಮ್ಮ ಒಂದು ಚಾನಲ್ ನಮ್ಮ ಮೇಲೆ ಸ್ವಲ್ಪ ಕೊಡಿ ಅಂತೇಳಿ ಬೇಡ್ಕೊಳ್ತಾನೆ. ಸೊ ಐ ಆಮ್ ಗೋಯಿಂಗ್ ಬ್ಯಾಕ್ ಔಟ್ಸೈಡ್. ಸೊ ಇದು ಒನ್ ಆಫ್ ದಿ ವನ್ಯಮೃಗ ಅಭಯಾರಣ್ಯ ಕರ್ನಾಟಕ. ಯಾಕಂದರೆ ಇದು ಕರ್ನಾಟಕದ ಒಂದು ಆಲ್ಮೋಸ್ಟ್ ಟಾಪ್ 10 ಲಿಸ್ಟಲ್ಲಿ ವನ್ಯಮೃಗ ಅಭಯಾರಣ್ಯದಲ್ಲಿ ಇದು ಕೂಡ ನಮ್ಮ ರಾಣೆಬೆನ್ನೂರದ್ದು ಕೂಡ ಇದೆ. ಸೊ ಈ ರಾಣೆಬೆನ್ನೂರಿಗೆ ಬಂದರೆ ಒಂದು ಸರ್ತಿ ಇಲ್ಲಿ ಭೇಟಿ ಮಾಡಿ ಅಂತ ಕೇಳ್ಕೊಳ್ತೇನೆ. ಸೊ ಇಲ್ಲಿ ಜಾಸ್ತಿ ಜನ ಫೋಟೋಶೂಟ್ಗೋಸ್ಕರನೂ ಬರ್ತಾರೆ. ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಫೋಟೋಶೂಟ್ ಎಲ್ಲ ಸಖತ್ತಾಗಿ ಬರುತ್ತೆ. ಯಾಕಂದರೆ ಇಲ್ಲಿ ಪ್ಲೇಸ್ ಕೂಡ ಚೆನ್ನಾಗಿದೆ, ಆದ್ದರಿಂದ ಇಲ್ಲಿ ಜಾಸ್ತಿ ಜನ ಬರ್ತಾರೆ ಫೋಟೋಶೂಟ್ಗೆಲ್ಲ. ಇದು ತುಂಬಾ ದೊಡ್ಡದಿದೆ, ಸುಮಾರು ಎಕರೆಯಷ್ಟು ದೊಡ್ಡದಾಗಿರೋ ಒಂದು ಅಭಯಾರಣ್ಯ ಇದು. ನಮ್ಮ ರಾಣೆಬೆನ್ನೂರಿಗೆ ಬಂದರೆ ಒಂದು ಸರ್ತಿ ಭೇಟಿ ಮಾಡಿಲ್ಲಿ. ಆಮೇಲೆ ನಮ್ಮ ರಾಣೆಬೆನ್ನೂರವ್ರು ಕೂಡ ಇಲ್ಲಿ ಸಂಕ್ರಾಂತಿ ಟೈಮಲ್ಲಿ ಜಾಸ್ತಿ ಬರ್ತಾರೆ. ಸಂಕ್ರಮಣ ಇರುತ್ತಲ್ಲ ಜನವರಿಯಲ್ಲಿ, ಆ ಟೈಮಲ್ಲಿ ಜಾಸ್ತಿ ಜನ ಬರ್ತಾರೆ ಇಲ್ಲಿ ಚಿಲ್ಗೋಸ್ಕರ. ಸೊ ಆವತ್ತಿನ ದಿನ ಜಾಸ್ತಿ ಜನ ಇರ್ತಾರೆ ಇಲ್ಲಿ. ಬಾಕಿ ಡೇಸ್ ಅಷ್ಟೊಂದು ಯಾರೂ ಬರೋದಿಲ್ಲ ಈ ಕಡೆಗೆ. ಆದ್ದರಿಂದ ಸ್ವಲ್ಪ ಮಾಮೂಲಿ ಟೈಮಲ್ಲೆಲ್ಲ ಕ್ಲೀನಾಗಿರುತ್ತೆ. ಸೊ ಸಂಕ್ರಾಂತಿ ಟೈಮಲ್ಲಿ ಒಂದು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ, ಗಲೀಜು ಅಂತಂದು ಹೇಳ್ಬೋದು. ಸೊ ಲೆಟ್ಸ್ ಮೂವ್. ನನ್ನ ಜೊತೆಗೆ ಯಾರೂ ಬಂದಿಲ್ಲ, ಆದ್ದರಿಂದ ವಿಡಿಯೋ ಅಷ್ಟೊಂದು ಫ್ಯಾನ್ಸಿಯಾಗಿ ಸಿನಿಮೆಟಿಕ್ಕಾಗಿ ಬಂದಿಲ್ಲ ಅಂಥೇಳಿ ನಾನು ಅಂದ್ಕೊತೇನೆ. ಸೊ ಏನೇ ಆಗಲಿ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ಕೊತೇನೆ. ಮುಂದಿನ ವಿಡಿಯೋಗಳು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ನನ್ನ ಅಭಿರುಚಿ ಜೊತೆಗೆ ಹೊಂದ್ಕೊಳ್ಳೋರು ಯಾರಾದರೂ ನನಗೆ ಸಿಕ್ಕರೆ ಐ ಹೋಪ್ ಡೆಫಿನೆಟ್ಲಿ ಈ ಮೋಟೋ ಬ್ಲಾಗ್ನ ಇನ್ನೂ ಚೆನ್ನಾಗಿ ಮಾಡ್ತೇನೆ ಅಂತೇಳಿ ನನ್ನ ಅನಿಸಿಕೆ. ಇಷ್ಟೇ ವಿಡಿಯೋದಲ್ಲಿ ಇರೋದು. ನಾನು ಜಸ್ಟ್ ನಮ್ಮೂರಿಂದ ಒಂದು 2-3 ಕಿಲೋಮೀಟ್ರು ಹೊರಗೆ ಬಂದಿದ್ದಷ್ಟೇ. ಚಿಕ್ಕದಾಗಿ ಒಂದು ರೈಡ್ ಮಾಡೋಣ, ವಿಡಿಯೋ ಮಾಡೋಣ ಅಂಥೇಳಿ. ಸೊ ಈ ವಿಡಿಯೋ ಹೇಗೆ ಅನಿಸುತ್ತೆ ಅಂತೇಳಿ ನನಗೆ ಕಮೆಂಟ್ ಆ್ಯಂಡ್ ಲೈಕ್ ಕೂಡ ತಿಳಿಸ್ಬೋದು ನೀವು. ಸೊ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಗೈಸ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಸೊ ನನ್ನ ಮೇಲೆ ಸ್ವಲ್ಪ ಪ್ರೀತಿ ತೋರಿಸಿ ಅಂತ ಬೇಡ್ಕೊಳ್ತೇನೆ. ಸೊ ದಿಸ್ ಇಸ್ ದಿ ನ್ಯೂ ಟ್ರ್ಯಾಕ್ ಆನ್ ರೈಲ್ವೆ ಟ್ರ್ಯಾಕ್. ಸೊ ಇದು ಹುಬ್ಳಿ ಟು ಬೆಂಗಳೂರು ಮಧ್ಯೆ ಇರೋದ್ರಿಂದ ಇಲ್ಲಿ ಹೊಸ ಟ್ರ್ಯಾಕ್ ಕೂಡ ರೆಡಿ ಆಗ್ತಾಯಿದೆ. ಆಲ್ಮೋಸ್ಟ್ ಆಗಿ ಮುಗಿದಿದೆ ನ್ಯೂ ಟ್ರ್ಯಾಕು. ಕೆಲವೊಂದು ಹತ್ರ ಮಾತ್ರ ಪೆಂಡಿಂಗ್ ಇದೆ ವರ್ಕು. ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಬೇಡ ಬಿಡು. ಸೊ ಗೈಸ್ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಸೊ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ, ಮತ್ತೆ ಸಿಗೋಣ ಅನದರ್ ವಿಡಿಯೋದಲ್ಲಿ. ಸೊ ಗುಡ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್ ಗೈಸ್.